ಆಹಾರ ಅಗತ್ಯ. ನಮ್ಮ ದೇಹದ ಬೆಳವಣಿಗೆಗೆ ಬೇಕಾದ ಪದಾರ್ಥಗಳು ಪ್ರೋಟೀನ್ಗಳು, ಖನಿಜ ಲವಣಗಳು, ಜೀವಸತ್ವಗಳು, ಶರ್ಕರ ಪಿಷ್ಟಗಳು, ಮೆಣಸುಗಳು ಬೇಕಾಗ್ತವೆ. ಇವೆಲ್ಲ ಎಲ್ಲಿರ್ತಾವು? ಅವು ಸೇವಿಸುವ ಆಹಾರ. ಯಾಕೆ ಎರಡಕ್ಕೂ ಒಂದೇ ಬಣ್ಣ ಕೊಟ್ಟಿಯಲ್ಲ? ದೇಹದ ರಚನೆ ಮತ್ತು ಆರೋಗ್ಯ ರಕ್ಷಣೆಗಾಗಿ ಅದಕ್ಕೆ ನಾವು ದೇಹ ಬೆಳವಣಿಗೆಗಾಗಿ ಬರ್ತದೆ. ಪ್ರೋಟೀನ್. ಅದು ಯಾಕೆ ಎರಡು ಬಣ್ಣ ಒಂದೇ? ಶಕ್ತಿಗಾಗಿ ಬರ್ತದೆ. ಶಕ್ತಿ ನೀಡ್ತಕ್ಕಂಥ ಆಹಾರ. ಇಷ್ಟು ಕೂಡಿ ಇವೇನು ABCD ಬರ್ದಿಯಲ್ಲ? ದೊರಕುವ ಆಹಾರ ಪದಾರ್ಥ ಹಸಿರು ಮತ್ತು ಹಳದಿ ತರಕಾರಿ, ಹಣ್ಣುಗಳು, ಮೆಂತೆ ಸೊಪ್ಪು, ಕ್ಯಾರೆಟ್, ಬೆಣ್ಣೆ. ನಾವು ಸೇವಿಸಿದ ಆಹಾರವು ಸ್ವಲ್ಪ ಪ್ರಮಾಣದಲ್ಲಿ ಅಗೆಯುತ್ತೇವೆ. ಅಗೆದ ನಂತರ ಅದು ಲಾಲಾರಸದೊಂದಿಗೆ ಬೆರೆಯುತ್ತದೆ. ಬೆರೆದ ನಂತರ ಅನ್ನನಾಳದಿಂದ ಜಠರಕ್ಕೆ ಬರುತ್ತದೆ. ಜಠರದಲ್ಲಿ ಅಂಗ ಬಿಡುಗಡೆಯಾಗುತ್ತದೆ. ಒಂದು ಬಾರಿ ಬಿಡುಗಡೆಯಾದರೆ 900 ml ಬಿಡುಗಡೆಯಾಗುತ್ತದೆ. ಜಠರದಲ್ಲಿ ಕರಗಲಾರದ ಪದಾರ್ಥವು ಸಣ್ಣ ಕರುಳಿನಲ್ಲಿ ಸಂಪೂರ್ಣವಾಗಿ ಕರಗುತ್ತದೆ. ಸಣ್ಣ ಕರುಳಿನಲ್ಲಿ ಕರಗಿದ ನಂತರ ವಿಲ ಎಂಬುದರ ಮೂಲಕ ರಕ್ತ ಹೋಗುತ್ತದೆ. ಸಣ್ಣ ಕರುಳಿನಲ್ಲಿ ಕರಗಲಾರದ ತಾಜಾ ಪದಾರ್ಥವು ದೊಡ್ಡ ಕರುಳಿಗೆ ಹೋಗುತ್ತದೆ. ದೊಡ್ಡ ಕರುಳಿನಲ್ಲಿ ತಾಜಾ ಪದಾರ್ಥದಲ್ಲಿರುವ ನೀರಿನ ಅಂಶವನ್ನು ಹೀರಿಕೊಂಡು ಗುದನಾಳದ ಮೂಲಕ ಗುದದ್ವಾರದಿಂದ ಇದು ಆಮ್ಲ ಮತ್ತು ಪ್ರತ್ಯಾಮ್ಲ ಇದಕ್ಕೆ ಪ್ರತ್ಯಾಮ್ಲವನ್ನು ಹಾಕಿದಾಗ ಯಾವುದೇ ರೀತಿ ಬದಲಾವಣೆ ತೋರಿಸುವುದಿಲ್ಲ. ಅದಕ್ಕೆ ಆಮ್ಲವನ್ನು ಹಾಕಿದಾಗ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ. ಅದೇ ರೀತಿ ಕೆಂಪು ಲಿಟ್ಮಸ್ ಪೇಪರಿಗೆ ಆಮ್ಲವನ್ನು ಹಾಕಿದಾಗ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಅದೇ ಪ್ರತ್ಯಾಮ್ಲವನ್ನು ಹಾಕಿದಾಗ ಅದು ನೀಲಿ ಬಣ್ಣಕ್ಕೆ ಪರಿವರ್ತನೆಯಾಗುತ್ತದೆ. ಇದು ಪ್ರತ್ಯಾಮ್ಲ ಎಷ್ಟಾಗುತ್ತೆ ಚೆಕ್ ಮಾಡ್ತೀವಿ. ಇದು ನೀಲಿ ಬಣ್ಣಕ್ಕೆ ಬಂದರೆ ಇದು ಪ್ರತ್ಯಾಮ್ಲ ಅಂತ ಮಾಡ್ತೀವಿ. ಆಮ್ಲವನ್ನು ಹಾಕಿದಾಗ ಆಮ್ಲ, ಇದು ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ. ಇದು ಆಮ್ಲವನ್ನು ತೋರಿಸುತ್ತದೆ. ಸುಣ್ಣಾಚೆ ಏನಾಗುತ್ತೆ? ಬೇಕಾಗುವ ಸಾಮಾನುಗಳು ಗಾಜಿನ ಲೋಟ, ಚಿಕ್ಕದಾದ ಮೇಣದಲ್ಲಿ ಮತ್ತು ತಟ್ಟೆ, ಮತ್ತೆ ಅರಿಶಿಣದ ನೀರನ್ನು ತಟ್ಟೆಯಲ್ಲಿ ಸುರಿಸೋಣ. ಹೀಗೆ ಗಾಜಿನ ಲೋಟವನ್ನು ಅದರ ಮೇಲೆ ಮುಚ್ಚೋಣ. ದೀಪ ಆರಲು ಕಾರಣವೇನೆಂದರೆ ಈ ಭೂಮಿಯ ಮೇಲೆ ಚಲಿಸಲು ಮತ್ತು ಗಾಳಿ ಬೇಕಾಗುತ್ತಾ. ಫಸ್ಟ್ ದೀಪ ಹಚ್ಚಿದಾಗ ಆಮ್ಲಜನಕ ಇತ್ತು, ಅದಕ್ಕೆ ದೀಪ ಉರಿಯಾಗುತ್ತೆ. ಈಗ ಇದು ಗಾಳನ್ನು ಮುಚ್ಚಿದಾಗ ದೀಪ ಅದು ಒಳಗಡೆ ಆಮ್ಲಜನಕ ಬಂದೈತಿ ಮತ್ತು ನೀರು
ಜೈವಿಕ ಶಕ್ತಿ ಎಂದರೆ ಇಲ್ಲಿ ಕರೆಂಟ್ ಉತ್ಪತ್ತಿಯಾಗುತ್ತದೆ. ವಿದ್ಯುತ್ ಶಕ್ತಿ ಎಂದರೆ ಫ್ರಿಡ್ಜ್, ಸ್ಥಿರಪೆಟ್ಟಿಗೆ, ಕಂಪ್ಯೂಟರ್, ವಾಷಿಂಗ್ ಮಿಷನ್. ಜೈವಿಕ ಶಕ್ತಿ ಎಂದರೆ ಪ್ರಾಣಿಯ ಸೆಗಣಿಯನ್ನು ಕೂಡಿಟ್ಟು ಅದನ್ನು ಗ್ಯಾಸ್ ಉತ್ಪತ್ತಿ ಮಾಡುತ್ತಾರೆ. ಇದಕ್ಕೆ ಜೈವಿಕ ಶಕ್ತಿ ಎನ್ನುತ್ತಾರೆ. ರಾಸಾಯನಿಕ ಶಕ್ತಿ ಎಂದರೆ ಇನಿಷಿಯಲ್ ಮಾಡಿದರೆ ಅವು ಓಪನ್ ಆಗುತ್ತವೆ. ಇಂಧನ ಶಕ್ತಿ ಎಂದರೆ ಅದರಲ್ಲಿ ಗ್ಯಾಸ್, ಒಲೆ, ದೀಪ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಮನ್. ನಾನು ಓದುತ್ತಿದ್ದೇನೆ. ಚಟುವಟಿಕೆ ಏನೆಂದರೆ ಕಾಡಿನಿಂದ ಆಗುವ ಉಪಯೋಗಗಳು. ಕಾಡು ನಮ್ಮ ಜೀವನಾಡಿ, ಕಾಡು ನಮ್ಮ ಸಂಪತ್ತು, ಕಾಡು ಉಳಿಸು ಮತ್ತು ಬಳಸುವ ನಮ್ಮೆಲ್ಲರ ಕರ್ತವ್ಯ. ಕಾಡಿನಿಂದ ಆಗುವ ಉಪಯೋಗಗಳು ನಾನು ಹೇಳುತ್ತೇನೆ. ಕಾಡಿನ ಸಹಾಯದಿಂದ ಬಿದಿರುಗಾಟುಗಳನ್ನು ತಯಾರಿಸುತ್ತಾರೆ. ಕಾಡಿನ ರಬ್ಬರ್ ಗಿಡದಿಂದ ಬಲೂನು ಇತ್ಯಾದಿ ವಸ್ತುಗಳನ್ನು ಕಾರ್ಖಾನೆಗಳಲ್ಲಿ ರೆಡಿ ಮಾಡುತ್ತಾರೆ. ಸೌದೆಯಿಂದ ಅಡಿಗೆ ಮಾಡಲು ಉಪಯೋಗ. ಮರದ ದಿಂಬೆಗಳಿಂದ ಕಾರ್ಖಾನೆಗಳಲ್ಲಿ ಪೇಪರ್ ತಯಾರಿಸುತ್ತಾರೆ. ಕಾಡಿನಲ್ಲಿ ಹಲಸು ಮತ್ತು ಇನ್ನಿತರ ಹಣ್ಣು ಸಿಗುತ್ತವೆ. ಕಾಡಿನಿಂದ ಪೀಠೋಪಕರಣಗಳನ್ನು ಮಾಡಬಹುದು. ಕಾಡಿನಿಂದ ಜೇನುತುಪ್ಪ ದೊರೆಯುತ್ತದೆ. ಕಾಡಿನ ಗಿಡಮೂಲಿಕೆಗಳಿಂದ ಔಷಧಿಗಳನ್ನು ತಯಾರು ಮಾಡುತ್ತಾರೆ. ಬಗ್ಗೆ ಪರಿಚಯ ಕೊಡುತ್ತೇನೆ. ಇದು ವಿದ್ಯುತ್ ಮಂಡಲದ ಪರಿಣಾಮಗಳು. ವಿದ್ಯುತ್ ವಾಹಕ ಶಕ್ತಿ, ವಿದ್ಯುತ್ ಬಲ್ಬ್, ವಿದ್ಯುತ್ ಕೋಶಗಳು. ಘನಗ್ರಾಮ ಮತ್ತು ಘನಗಳು ಕೂಡಿಸಿದಾಗ ವಿದ್ಯುತ್ ಪ್ರಸರಣವಾಗುತ್ತದೆ. ಹಾಗಾದರೆ ಇದು ಒಂದು ಕಟ್ಟಿಗೆ. ಘನಗ್ರಹವು ಮತ್ತು ಋಣಗ್ರಹವು ಎರಡು ಕೂಡಿ ವಿದ್ಯುತ್ತನ್ನು ಪ್ರಸರಣ ಮಾಡುವುದಿಲ್ಲ. ಅದು ಅವಾಹಕ. ಇದು ಒಂದು ಗಾಜಿನ ಬಳೆ. ಇದು ಕೂಡ ಅದೇ ತರ. ಘನಗ್ರಹ ಮತ್ತು ಋಣಗ್ರಹವು ಇದು ವಿದ್ಯುತ್ತವು ಪ್ರಸರಣವಾಗುವುದಿಲ್ಲ. ಹಾಗಾದರೆ ಇದು ಅವಾಹಕ. ಇದು ಒಂದು ಕಬ್ಬಿಣದ ಕಡಗ. ಕಬ್ಬಿಣದ ಕಡಗ. ಘನಗ್ರಹವು ಮತ್ತು ಋಣಗ್ರಹವು ಪ್ರಸರಣವಾಗುತ್ತದೆ. ಹಾಗಾದರೆ ಇದು ವಾಹಕ. ನನಗೆ ಕೊಟ್ಟ ಚಟುವಟಿಕೆ ಗಾಳಿಗೆ ತೂಕವಿದೆ. ವಾಹನಗಳು ಚಲಿಸಲು ಗಾಳಿ ಉಪಯೋಗವಾಗುತ್ತದೆ. ಗಾಳಿಯಲ್ಲಿ ಆಮ್ಲಜನಕ ಇರುತ್ತದೆ. ಆಮ್ಲಜನಕ ನಮಗೆ ಉಸಿರಾಡಲು ಉಪಯೋಗವಾಗುತ್ತದೆ. ಇಲ್ಲಿ ಒಂದು ಬಲೂನಿನಲ್ಲಿ ಗಾಳಿ ಇದೆ, ಇನ್ನೊಂದು ಕಡೆ ಗಾಳಿ ಇಲ್ಲ. ಹಾಗಾದರೆ ನಮಗೆ ಗೊತ್ತಾಗುವ ಪ್ರಯೋಜನವೆಂದರೆ ಗಾಳಿಗೆ ತೂಕವಿದೆ. ಐದನೇ ತರಗತಿ ಓದುತ್ತಿದ್ದೇನೆ. ನನಗೆ ಕೊಟ್ಟ ಚಟುವಟಿಕೆ ಧಾನ್ಯಗಳು. ಧಾನ್ಯಗಳು ಮತ್ತು ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು. ಏಕದಳ ಧಾನ್ಯಗಳಿಗೆ ಉದಾಹರಣೆ ನವಣೆ, ಸಜ್ಜೆ, ರಾಗಿ, ಜೋಳ, ಗೋಧಿ. ದ್ವಿದಳ ಧಾನ್ಯಗಳಿಗೆ ಉದಾಹರಣೆ ಮಡಿಕೆ, ಹುರುಳಿ, ಕಡಲೆ, ತೊಗರಿ, ಹೆಸರು. ಇವುಗಳಲ್ಲಿ ಸಿರಿಧಾನ್ಯಗಳು ಇವೆ. ಉದಾಹರಣೆ ನವಣೆ, ಸಜ್ಜೆ, ರಾಗಿ, ಜೋಳ. ನಾವು ಸೇವಿಸುವ ಆಹಾರದಲ್ಲಿ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳು ಇರುತ್ತವೆ. ಅದರಲ್ಲೂ ಸಸ್ಯ ಮೂಲದ ನವಣೆ, ಊದಲು, ಹಾಕದಂತಹ ಸಿರಿಧಾನ್ಯಗಳನ್ನು ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಗೊತ್ತಿರುವ ವಿಷಯ ದರ್ಪಣ ಮತ್ತು ಮಸುರ ಬಗ್ಗೆ ಮಾಹಿತಿ ನೀಡುತ್ತದೆ. ದರ್ಪಣದಲ್ಲಿ 3 ವಿಧಗಳಿವೆ. ಸಮತಲ ದರ್ಪಣ, ನಿಮ್ನ ದರ್ಪಣ, ಕೀಳ ದರ್ಪಣ. ಸಮತಲ ದರ್ಪಣ ನಿತ್ಯ ಪ್ರತಿಬಿಂಬ ಪಾರ್ಶ್ವ ಭಾಗದಲ್ಲಿ ಅದರ ಬದಲಾಗಿದ್ದು ಲಂಬಾತ್ಮಕವಾಗಿ ಬದಲಾಗುವುದಿಲ್ಲ. ನಿಮ್ನ ದರ್ಪಣ ಇದರ ಮೂಲಕ ವಸ್ತುವನ್ನು ನೋಡಿದಾಗ ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಕೀಳ ದರ್ಪಣ ಇದರ ಮೂಲಕ ವಸ್ತುವನ್ನು ನೋಡಿದಾಗ ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಉದಾಹರಣೆ ವಾಹನಗಳ ಹಿಂಬದಿಯ ನೋಟವಾಗಿದೆ. ಇದು ಎಲ್ಲಿ ವಿಜಯುಕ್ತ? ವಾಹನಗಳ ಇಲ್ಲಿ ವಿಜಯುಕ್ತ. ಇದು ದಕ್ಷಿಣ
ಇದು ಮನೆ ಕಡೆ ವೆರಿ ಗುಡ್